ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನತಾ. ಇವತ್ತು ಬಂದು ಸ್ಯಾಟರ್ಡೇ, ಟೈಮ್ ಆಲ್ರೆಡಿ ಆಫ್ಟರ್ನೂನ್ 2 o'clock ಆಗಿದೆ. ಹೊರಟಿದ್ದೀವಿ. ನಾನು, ಭೈರವ್, ನಮ್ಮ ಮನೆಯವರು, ಅಮ್ಮ ಎಲ್ಲರೂ ಚಿಕ್ಕಪೇಟೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಇವತ್ತು ಸ್ಯಾಟರ್ಡೇ ಸ್ವಲ್ಪ ರಶ್ಶೇ ಇರುತ್ತೆ ಅನ್ಕೋತೀನಿ ಚಿಕ್ಕಪೇಟೆ. ಸೊ ಈ ಒಂದು ವ್ಲಾಗ್ ಬಂದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್. ಬಿಕಾಸ್ ಲಾಸ್ಟ್ ವ್ಲಾಗಲ್ಲಿ ನೋಡ್ದಂಗೆ ನೀವು, ನಾನು ನನ್ನ ಸೀಮಂತ ಸ್ಯಾರಿ ಶಾಪಿಂಗ್ ಹೋಗಿದ್ದೆ. ಸೊ ಶ್ರೀನಿಧಿ ಸಿಲ್ಕ್ಸ್ ನಾಯಂಡಹಳ್ಳಿಲಿ ಏನು ಕಲೆಕ್ಷನ್ಸ್ ಇದೆ, ಯೂಶ್ವಲಿ ವೆರಿ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇವತ್ತು ಚಿಕ್ಕಪೇಟೆನಲ್ಲಿ ಇರುವಂಥ ಒಂದಷ್ಟು ಅಂಗಡಿಗಳನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಲೈಕ್ ವರಲಕ್ಷ್ಮಿ ಸಿಲ್ಕ್ಸ್ ಆಗಿರ್ಬೋದು, ಅಥವಾ ಭೈರಪ್ಪ ಆ್ಯಂಡ್ ಸನ್ಸ್ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅಂಗಡಿಗಳು, ಚಿಕ್ಕ ಪುಟ್ಟ ಅಂಗಡಿಗಳು ಕೂಡ ಚಿಕ್ಕಪೇಟೆನಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ ನೋಡಿದ್ದೀನಿ. ಸೊ ಅದಕ್ಕೆ ಹೋಗೋಣ ಇವತ್ತು, ಹೇಗೋ ಫ್ರೀ ಇದೀನಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಐ ಥಿಂಕ್ ನಮ್ಮ ಆಂಟಿ ಇನ್ನೊಬ್ರು ಸಜೆಸ್ಟ್ ಮಾಡೋದು, ಅದು ಬಂದು ಪ್ರೀತಿ ಸಿಲ್ಕ್ಸ್ ಅಂತ ಹೇಳಿ, ವಿಚ್ ಇಸ್ ಇನ್ ವಿಜಯನಗರ. ಅದು ಕೂಡ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಅವ್ರ ಮಗಳು ಮದುವೆಗೆಲ್ಲ ಅಲ್ಲೇ ತೊಗೊಂಡ್ರಂತೆ, ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತ. ಸೊ ಇವತ್ತು ನೋಡ್ಕೊಂಡು ಬರೋಣ, ಯಾವುದಾದ್ರು ಇಷ್ಟ ಆದರೆ ಅಲ್ಲೂ ತೊಗೊಂಡು ಬರೋಣ. ಪ್ರೀತಿ ಸಿಲ್ಕ್ಸ್ನ ಒಂದು ಜೊತೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ತುಂಬ ಬಿಸಿಲಿದೆ, ನನಗೆ ನೋಡಿದ್ರೆ ಬೇಜಾರಾಗ್ತದೆ. ಬಿಕಾಸ್ ಇಷ್ಟು ಬಿಸಿಲಲ್ಲಿ ಹೊರಗಡೆ ಬಂದಿದ್ದೇ ಇಲ್ಲ. ಆಫೀಸಿಗೆ ಬೆಳಗ್ಗೆ ಒಂದು 8 o'clock ಹೋಗಿಬಿಟ್ರೆ ಮತ್ತೆ ಬರೋದು ಆಲ್ಮೋಸ್ಟ್ ಫುಲ್ ಸನ್ಸೆಟ್ ಆದಮೇಲೆ. ಸೊ ಹಾಗಾಗಿ ಎಸ್ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಹೊರಟ್ಬಿಡೋಣ. ಆ್ಯಂಡ್ ಮೆಟ್ರೋದಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ದಟ್ ಬೇಗ ರೀಚ್ ಆಗ್ತೀವಿ, ಸ್ವಲ್ಪ ಆರಾಮಾಗೂ ಇರುತ್ತೆ ಅಂತ ಹೇಳಿ. ಸೊ ಎಸ್, ಲೆಟ್ಸ್ ಗೋ. ಇನ್ನು ಚಿಕ್ಕಪೇಟೆ ಅಂತೂ ತುಂಬ ಜನಕ್ಕೆ ಬಹಳನೇ ಹತ್ತಿರ ಆಗುತ್ತೆ, ಮತ್ತು ತುಂಬ ಜನ ಶಾಪಿಂಗಿಗೆ ಚಿಕ್ಕಪೇಟೆನ ಚೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ವೈಡ್ ವೆರೈಟಿ ಸಿಗುತ್ತೆ, ತುಂಬ ಅಂಗಡಿಗಳು ಸಿಗುತ್ತೆ, ಮತ್ತು ಒಂದು ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಅದರ ಜೊತೆಗೆ ಡಿಸಡ್ವಾಂಟೇಜ್ ಕೂಡ ಇದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕೆಲವೊಂದು ಶಾಪ್ಸ್ಗಳಲ್ಲಿ ತುಂಬ ರೇಟ್ ಹೇಳಿಬಿಟ್ಟು ಆಮೇಲೆ ತುಂಬ ಕಮ್ಮಿಗೂ ಕೊಟ್ಟಿರೋ ಅಂಥ ಚಾನ್ಸಸ್ ಇರುತ್ತೆ. ಅಂದರೆ ತುಂಬ ಚೆನ್ನಾಗಿ ಗೊತ್ತಿರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರಬೇಕು ಐಟಮು. ಆವಾಗ ಮಾತ್ರ ಅವ್ರ ಹತ್ರ ಬಾರ್ಗೇನ್ ಮಾಡಿ ನಾವು ಕಮ್ಮಿ ಕೇಳ್ಬೋದು. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜಾಸ್ತಿ ಹೇಳಿರ್ತಾರೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಕೆಲವೊಂದು ಸತಿ ಅನಿಸುತ್ತೆ, ಅಯ್ಯೋ ನಾವು ಇನ್ನೂ ಕಮ್ಮಿ ಕೇಳ್ಬೋದಿತ್ತಾ, ಇನ್ನೂ ಬಾರ್ಗೇನ್ ಮಾಡ್ಬೋದಿತ್ತಾ ಅಂತ ಅನಿಸುತ್ತೆ. ಸೊ ಅದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಈಗ ನಾವೇನಾದರೂ ದೊಡ್ಡ ಶೋರೂಮ್ಸ್ಗೆ ಹೋಗ್ತೀವಿ ಅಥವಾ ಒಂದು ಬ್ರ್ಯಾಂಡೆಡ್ ಶಾಪ್ಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಸೊ ಅವರೊಂದು ಫಿಕ್ಸ್ಡ್ ರೇಟ್ ಅಂತ ಹಾಕಿರ್ತಾರೆ. ರೀಸನಬಲ್ ಅಂತ ಅನಿಸಿದ್ರೆ ನಾವು ಅದನ್ನು ತೊಗೊಳ್ಬೋದು, ಇಲ್ಲ ಅಂತಂದರೆ ನಾವು ಅದನ್ನಲ್ಲೇ ಡ್ರಾಪ್ ಮಾಡಿ ಬರ್ಬೋದು. ಸೊ ಆ ಥರದ ಆಪ್ಷನ್ಸ್ ಇರುತ್ತೆ. ಬಟ್ ಆದರೆ ಈ ರೀತಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಅಂಗಡಿಗಳಿಗೆ ಹೋಗ್ತೀವಿ, ಈ ರೀತಿ ಸಿಕ್ಕಾಬಟ್ಟೆ ಒಂದು ರೋಡಲ್ಲಿ ನಿಮಗೆ ಒಂದು ಏನಿಲ್ಲ ಅಂದರೂ 50ರಿಂದ ಅಂಗಡಿಗಳು ನೋಡೋಕ್ಕೆ ಸಿಗುತ್ತೆ. ಪ್ರತಿಯೊಂದು ಅಂಗಡಿನಲ್ಲೂ ಡಿಫ್ರೆಂಟ್ ವೆರೈಟೀಸ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಅಂಗಡಿನಲ್ಲಿ ಈ ರೀತಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು. ಇದು ಒಂದೇ ಅಂಗಡಿ ಅಂತಲ್ಲ, ಯಾವುದೇ ಸೀರೆ ಅಂಗಡಿಗೆ ಹೋದರೂ ಮೈಸೂರು ಸಿಲ್ಕ್ ಕ್ರೇಪ್ ಸೀರೆಗಳಂತೂ ತುಂಬಾ ಲಾಟ್ ಆಗಿಬಿಡಿದೆ, ಅಷ್ಟು ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಆ್ಯಕ್ಚುಲಿ ನಾವು KSICಗೆ ಹೋದಾಗ ಸೇಮ್ ಕಾಂಬಿನೇಷನ್ ನೋಡಿದ್ವಿ, ಬಟ್ ಅದು ಸ್ವಲ್ಪ ಚೆಕ್ಸ್ ಇತ್ತು. ಆ್ಯಂಡ್ ಇದು ಕೂಡ ಪ್ಯೂರ್ ಕ್ರೇಪ್ ಸ್ಯಾರಿ ವಿತ್ ಹಾಫ್ ಆ್ಯಂಡ್ ಹಾಫಲ್ಲಿತ್ತು. ಅದು ಕೂಡ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು. ಆ್ಯಂಡ್ ನೋಡ್ಬೋದು ಫುಲ್ ಬಂಡಲ್ ತೆಗೆದಿಟ್ಬಿಟ್ಟಿದ್ದಾರೆ. ಶೋರೂಮ್ಗಳಲ್ಲಾದರೆ ಇದನ್ನೇ ನೀಟಾಗಿ ಒಂದು ಬಾಕ್ಸ್ಗಾಗಿ ಕವರ್ ಮಾಡಿ ಇಡ್ತಾರೆ. ಬಟ್ ಇದರಲ್ಲಿ ನೋಡ್ಬೋದು ಸುಮ್ಮನೆ ಹಾಗೆ ಲಾಟ್ ಹಾಕಿರ್ತಾರೆ. ಆ್ಯಂಡ್ ಈ ಒಂದು ಸ್ಯಾರಿ ಪರ್ಪಲ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ ಕೇಳಿದೆ, ಬಟ್ ಅದು ಯಾಕೋ ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸರಿ, ಓಕೆ ಅಂದ್ಬಿಟ್ಟು ನೆಕ್ಸ್ಟ್ ನಾವು ಹೋಗಿದಂಥದ್ದು ರಾಜಾ ಮಾರ್ಕೆಟ್ಗೆ. ಸೊ ಇಲ್ಲಂತೂ ನಿಮಗೆ ಈ ರೀತಿ ಜ್ಯುವೆಲರಿ ಐಟಮ್ಸ್ ಇರ್ಬೋದು, ಅಥವಾ 1 ಗ್ರಾಮ್ ಗೋಲ್ಡ್ ಐಟಮ್ಸ್ ಇರ್ಬೋದು, ಅಥವಾ ಸಿಲ್ವರ್ ಐಟಮ್ಸ್ ಇರ್ಬೋದು, ಇದು ಎಲ್ಲನೂ ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಇನ್ನು ಸ್ಟಾರ್ಟಿಂಗ್ ಅಂಗಡಿಯಲ್ಲೇ ಹೋದ್ವಿ ಅಂದರೆ ಸ್ವಲ್ಪ ಪ್ರೈಸಿ ಇರುತ್ತೆ. ಬಟ್ ಒಳಗೊಳಗೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಅಂಗಡಿಗಳು ಹೋದ್ವಿ ಅಂದರೆ ಅದೇ ಸೇಮ್ ಪ್ರೀಮಿಯಂ ಕ್ವಾಲಿಟಿ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಇದು ಒಂದು ಬಂದು ಸಿಲ್ವರಲ್ಲಿ ಮಾಡಿರೋ ಅಂಥದ್ದು ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ ಅಂತ. ಸೊ ಇದೊಂದು ಮಾವಿನಕಾಯಿ ಡಿಸೈನ್ದು ಚೈನ್ ತುಂಬ ಇಷ್ಟ ಆಯಿತು, ಬಟ್ ತುಂಬ ಪ್ರೈಸಿ ಅಂತ ಕೂಡ ಅನ್ನಿಸ್ತು. 4000 ಚೇಂಜ್ ಏನೋ ಹೇಳಿದ್ರು. ಆ್ಯಂಡ್ ನನಗೆ ಈ ರೀತಿ ಜಡೆ ಬೆಲೆ ಹಾಕ್ಕೊಳ್ಬೇಕಂತ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಒಂದು
ತೊಗೊಳ್ಬೇಕು ಅಂತ ತುಂಬ ದಿವಸದಿಂದ ಆಯಿತು. ಇದರಲ್ಲಿ ಹರಳಿಂದ ಆಲ್ರೆಡಿ ಇದೆ, ಬಟ್ ಈ ರೀತಿ ಗೋಲ್ಡ್ ಫಿನಿಷಿಂಗ್ ಇರೋವಂಥದ್ದು ಈಗ ಟ್ರೆಂಡಲ್ಲಿದೆ. ಸೊ ಹಾಗಾಗಿ ಇದೊಂದು ಶಾಪ್ ಮಾಡೋಣ ಅಂತ ಹೇಳಿ ಅಲ್ಲೇ ಲೋಕಲ್ ಶಾಪಲ್ಲೇ ಬೈ ಮಾಡಿದ್ವಿ. ಆ್ಯಕ್ಚುಲಿ ಲೋಕಲ್ ಶಾಪಲ್ಲಿ ಸ್ವಲ್ಪ ಬಾರ್ಗೇನ್ ಕೂಡ ಮಾಡ್ಬೋದು, ಕಮ್ಮಿ ಪ್ರೈಸ್ಗೂ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ 3-4 ವೆರೈಟೀಸ್ ಇಟ್ಟಿರ್ತಾರೆ. ಲೈಕ್ ಒಂದು ಪ್ರೀಮಿಯಮ್ ಕ್ವಾಲಿಟಿ, ಒಂದು ಲೋ ಕ್ವಾಲಿಟಿ, ಆ ಥರ ಎಲ್ಲನೂ. ಸೊ ನಾವು ಎಷ್ಟು ಪೇಷನ್ಸಿಂದ ಕಾದು ಒಂದಲ್ಲ ಒಂದು ಪ್ರಾಡಕ್ಟ್ಸ್ ತೆಗೆಸ್ತಾ ಇರ್ತೀವೋ ಹಾಗೆ ತೆಗಿತಾನೆ ಅವರು ತೋರಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಈ ಒಂದು ಜಡೆ ಬೆಲೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ತುಂಬ ದೊಡ್ಡ ಶಾಪಿನಲ್ಲ, ಚಿಕ್ಕ ಪುಟ್ಟ ಶಾಪ್ಗಳಲ್ಲೇ ನಿಮಗೆ ತುಂಬ ವೆರೈಟೀಸ್ ಒಳೊಳಗೆ ಇಟ್ಕೊಂಡಿರ್ತಾರೆ. ಹೊರಗಡೆ ಮಾತ್ರ ನೋಡೋಕ್ಕೆ ಈ ಥರ ಅನಿಸುತ್ತೆ. ಬಟ್ ಒಂದೊಳ್ಳೆ ಕ್ವಾಲಿಟಿ, ಒಂದೊಳ್ಳೆ ಚೆನ್ನಾಗಿರೋ ಐಟಮ್ ಬೇಕು ಅಂತಂದರೆ ಇಟ್ಸ್ ವೆರಿ ಅಫೋರ್ಡಬಲ್, ತೊಗೊಳ್ಬೋದು. ಆ್ಯಂಡ್ ತುಂಬ ಜನ ಇಲ್ಲಿ ಹೋಲ್ಸೇಲಿಗೆ ಕೂಡ ಹೋಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಬನ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ಅದ್ರ ಮೇಲೆ ಸುಮ್ಮನೆ ಒಂದೊಂದು ಚಿಕ್ಕ ಪರ್ಲ್ ಇರೋವಂಥದ್ದು ಬೇಕಿತ್ತು. ಸೊ ಆ ಥರದ್ದು ಸಿಕ್ಕಲಿಲ್ಲ. ಸರಿ ನೋಡೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಮನೆಗೆ ಬಂದಾದಮೇಲೆ ತೊಗೊಂಡು ಬಂದಿರೋ ಎಲ್ಲ ಐಟಮ್ಸ್ನು ಒಂದು ಸತಿ ಹಾಕ್ಕೊಂಡು ಅದನ್ನು ನೋಡಿದ್ರೆ ಇನ್ನೊಂದು ರೀತಿ ಖುಷಿ ಅನಿಸುತ್ತೆ. ಸೊ ಹಿಂದೆಗಡೆ ಜಡೆ ಬಿಲ್ಲೆ ತೊಗೊಂಡಿದ್ದಂಥದ್ದು, ಆ್ಯಂಡ್ ಹಿಂಗೆ ಮ್ಯಾಚ್ ಆಗುತ್ತೆ, ಯಾವ ಥರ ಸ್ಯಾರಿ ಹಾಕ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ, ಆ ಥರ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಆ್ಯಂಡ್ ಒಂದೊಂದೇ ಹಾಕ್ತಾ ಖುಷಿ ಕೂಡ ಜಾಸ್ತಿ ಆಗುತ್ತೆ. ಬಿಕಾಸ್ ಹೆಣ್ಮಕ್ಳು ಅದೇನೋ ಹೇಳ್ತಾರಲ್ಲ, ಉಟ್ರೆ ತೊಟ್ರೆ ಪುಟ್ಟಕ್ಕ ಚಂದ ಅಂತ, ಆ ರೀತಿ ನಾವು ಹಾಕ್ಕೊಂಡು ಹೆಂಗೆ ರೆಡಿ ಆಗ್ತೀವೋ ಅದ್ರ ಮೇಲೆ ವಿ ಸ್ಟಾರ್ಟ್ ಲುಕಿಂಗ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ಆ್ಯಂಡ್ ಈಗಂತೂ ಟ್ರೆಂಡ್ ಅಂತ ಹೇಳಿದ್ರೆ ವಿತ್ ದಿಸ್ ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಕಂಪ್ಲೀಟಾಗಿ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋ ಅಂಥದ್ದು ಇಸ್ ವೆರಿ ಟ್ರೆಂಡಿ ಅಂತ ಹೇಳ್ಬೋದು. ಹಳೆಯ ಕಾಲದ ಸ್ಟೈಲಲ್ಲಿ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋ ಅಂಥದ್ದು, ಅಥೆಂಟಿಕ್ ಸ್ಟೈಲಲ್ಲಿ ಫೋಟೋಸ್ನ ಕ್ಲಿಕ್ ಮಾಡ್ಕೊಳ್ಳೋ ಅಂಥದ್ದು ಇಸ್ ವೆರಿ ಮಚ್ ಇನ್ ಕಾಮನ್ ಅಂತ ಹೇಳ್ಬೋದು. ಸೊ ನೋಡಬೇಕು ಹೇಗಾಗತ್ತೆ ಅಂತ ಹೇಳಿ. ಸೊ ಒಂದಷ್ಟು ಐಟಮ್ಸ್ನ ತೊಗೊಂಡು ಬಂದಿದ್ದನ್ನು ಹಾಕಿ ಎಲ್ಲ ಸರಿ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡಿ ಆ್ಯಂಡ್ ಫೈನಲಿ ತೆಗೆದಿಟ್ಟಿದ್ದಾಯಿತು. ಆ್ಯಂಡ್ ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಹಾಕ್ಕೊಂಡಿದ್ದಂಥ ನೈಟ್ ಡ್ರೆಸ್ ಮೇಲೇ ಸುಮ್ಮನೆ ಹಾಗೆ ಸ್ಯಾರಿನ ಪ್ಲೀಟ್ ಮಾಡಿ ಹಾಕ್ಕೊಂಡಿದ್ದೆ, ಹೇಗೆ ಕಾಣಿಸುತ್ತೆ ಜ್ಯುವೆಲ್ಸ್ ಮೇಲೆ ಅಂತ. ಆ್ಯಂಡ್ ಎಸ್, ಇಟ್ ವಾಸ್ ಲುಕಿಂಗ್ ನೈಸ್. ಕಂಪ್ಲೀಟಾಗಿ ರೆಡಿ ಆದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.